ಹಾಯ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಪ್ರೀತಿಯ ಪಾಲಕರೇ, ಈಗಾಗಲೇ ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನಲ್ಲಿ ನಾವು ಬೇಸಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ. ಅಂದರೆ ಪ್ರಸ್ತುತ 3, 4 ಮತ್ತು 5ನೇ ತರಗತಿ ಹಾಗೂ 6ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಸಹ ನಾವೇನು ಮಾಡ್ತಾ ಇದ್ದೀವಿ, ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ನಮ್ಮ ಸಂಸ್ಥೆಯಲ್ಲಿ ಬೇಸಿಗೆ ತರಬೇತಿ ಶಿಬಿರದ ಒಂದು ತರಗತಿಗಳು ಏಪ್ರಿಲ್ 2ರಿಂದ ಪ್ರಾರಂಭವಾಗಲಿದೆ. ಈಗಾಗಲೇ ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದಾವೆ. ಆತ್ಮೀಯ ಪಾಲಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನು ಈ ಒಂದು ಬೇಸಿಗೆ ತರಬೇತಿ ಶಿಬಿರಕ್ಕೆ ಬಿಡಬೇಕಾದ್ರೆ ಇಲ್ಲಿ ಕೆಳಕಂಡ ಕಾಣ್ತಕ್ಕಂಥ ಈ ನಂಬರ್ನ ನೀವು ನೋಟ್ ಮಾಡಿಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮ ಮಕ್ಕಳ ಒಂದು ಪ್ರವೇಶವನ್ನು ಖಚಿತಪಡಿಸ್ತೀವಿ. ಹಾಗಾದರೆ ಇಲ್ಲಿರ್ತಕ್ಕಂಥ ನಂಬರ್ 8217650718 ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳ ಪ್ರವೇಶವನ್ನು ಪಡೆದುಕೊಳ್ಳಿ. ರಾಜ್ಯದ ಅತ್ಯುತ್ತಮ ತರಬೇತಿ ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು. 2026ನೇ ಸಾಲಿನಲ್ಲಿ ನಾವು ಅತಿ ಹೆಚ್ಚು ಸೈನಿಕ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ನಮ್ಮ ಸಂಸ್ಥೆಯಿಂದ ಭಾಳಷ್ಟು ಮಕ್ಕಳ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕಿತ್ತೂರು ಕನ್ಯಾ ವಸತಿ ಶಾಲೆಗೆ ಸಹ ನಮ್ಮ ಸಂಸ್ಥೆಯಿಂದ ಭಾಳಷ್ಟು ವಿದ್ಯಾರ್ಥಿನಿಯರು ಸಹ ಆಯ್ಕೆಯಾಗಿದ್ದಾರೆ. ಇನ್ನು ನವೋದಯ ಶಾಲೆ ಪ್ರವೇಶ ಪರೀಕ್ಷೆ ಈ ತಿಂಗಳ ಒಂದು ಕೊನೆಯ ವಾರದಲ್ಲಿ ಬರುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಫಲಿತಾಂಶದಲ್ಲೂ ಕೂಡ ನಾವು ಅತಿ ಹೆಚ್ಚು ಫಲಿತಾಂಶವನ್ನು ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ಆತ್ಮೀಯ ಪಾಲಕರೇ, ನಿಮ್ಮ ಮಕ್ಕಳು ಕೂಡ ಈ ಒಂದು ನವೋದಯ, ಕಿತ್ತೂರು, ಸೈನಿಕ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ಖಂಡಿತವಾಗಲೂ ನಮ್ಮ ಸಂಸ್ಥೆ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳನ್ನು ಈ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡ್ಕೊಳ್ತೀರಂತ ಅನ್ನುವ ಭರವಸೆ ನಮ್ಮಲ್ಲಿದೆ. ಹಾಗಾದರೆ ಬನ್ನಿ ಪಾಲಕರೇ, ಈ ಒಂದು ಮಾರ್ಚ್ 22ನೇ ತಾರೀಕಿನಿಂದ ನಡೀತಕ್ಕಂಥ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನ ಅಥವಾ ವಿಜ್ಞಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದುಗಡೆ ತೆಗೆದುಕೊಂಡು ಬಂದಿದ್ದೀನಿ. ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನಿಮ್ಮ ಮಕ್ಕಳಿಗೆ ತೋರಿಸಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೂ ಸಹ ನೀವು ನಿಮ್ಮ ಮಕ್ಕಳಿಂದ ಆ ಉತ್ತರ ಕೂಡ ಒಂದು ಕಾಮೆಂಟ್ ಬಾಕ್ಸಲ್ಲಿ ಮಾಡೋದ್ರ ಮುಖಾಂತರ ನಿಮ್ಮ ಮಕ್ಕಳು ಎಷ್ಟು ಒಂದು ಜಾಣರಿದ್ದಾರೆ, ಎಷ್ಟು ತಿಳಿದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನೀವು ಅವಲೋಕನ ಮಾಡಬಹುದು. ಹಾಗಾದರೆ ಬನ್ನಿ ಈ ಒಂದು ತರಗತಿನ ಪ್ರಾರಂಭಿಸೋಣ. ಹಾಗಾದರೆ ಪಾಲಕರೇ, ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ನೋಡಿ, ಏನು ಕೇಳಿದಾರ? ಕಳ್ಳಿ ಗಿಡವ ನೀರನ್ನು ಎಲ್ಲಿ ಶೇಖರಿಸಿಟ್ಟುಕೊಳ್ಳುತ್ತದೆ? ಕಳ್ಳಿ ಗಿಡ, ಈ ಕಳ್ಳಿ ಗಿಡ ಅಂತಕ್ಕಂಥ ಈ ಒಂದು ಗಿಡ ಸಾಮಾನ್ಯವಾಗಿ ಎಲ್ಲ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ. ಈ ಕಳ್ಳಿ ಗಿಡ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಅತಿ ಹೆಚ್ಚು ಮರುಭೂಮಿ ಪ್ರದೇಶದಲ್ಲಿ ಅಥವಾ ಶುಷ್ಕ ಪ್ರದೇಶದಲ್ಲಿ ಅಥವಾ ಒಣ ಭೂಮಿಯಲ್ಲಿ ಕಂಡುಬರುತ್ತೆ. ಈ ಕಳ್ಳಿ ಗಿಡಕ್ಕೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ, ಕಡಿಮೆ ಪ್ರಮಾಣದ ನೀರನ್ನು ಏನು ಮಾಡುತ್ತದೋ ತನಗೆ ಅವಲಂಬಿಸಿರುತ್ತೆ. ಹಾಗಾದರೆ ಈ ಕಳ್ಳಿ ಗಿಡ ತನಗೆ ನೀರಿನ ಅವಶ್ಯಕತೆ ಇದ್ದಾಗ ಯಾವ ಒಂದು ಭಾಗದಲ್ಲಿ ನೀರನ್ನು ಶೇಖರಿಸಿಟ್ಟುಕೊಳ್ಳುತ್ತದೆ ಅಂದರೆ ಇದು ಮರುಭೂಮಿಯಲ್ಲಿ ಕಾಣಸಿಗ್ತಕ್ಕಂಥ ಒಂದು ಗಿಡವಾಗಿರುತ್ತೆ. ಈ ಗಿಡಕ್ಕೆ ಯಾವುದೇ ರೀತಿಯ ಎಲೆಗಳು ಇರುವುದಿಲ್ಲ, ಬದಲಾಗಿ ಮುಳ್ಳುಗಳು ಬಹಳಷ್ಟು ಪ್ರಮಾಣದಲ್ಲಿ ಇರ್ತಾವೆ ಯಾವುದೇ ಈ ಕಳ್ಳಿ ಗಿಡಕ್ಕೆ. ಹಾಗಾಗಿ ಇದು ಒಂದು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಾತಿಯ ಸಸ್ಯ ವರ್ಗ ಕೂಡ ಆಗಿರುತ್ತದೆ. ಹಾಗಾದರೆ ಈ ಕಳ್ಳಿ ಗಿಡ ನೀರನ್ನು ತನಗೆ ಬೇಕಾದಾಗ ಉಪಯೋಗಿಸಿಕೊಳ್ಳಲು ಎಲ್ಲಿ ಸಂಗ್ರಹ ಮಾಡಿಟ್ಕೊಂಡಿರ್ತದೆ? ನಾನು ನಿಮ್ಗೆ ಮೊದಲೇ ಹೇಳಿದೆ, ಇದಕ್ಕೆ ಎಲೆಗಳಿರುವುದಿಲ್ಲ. ಹಾಗಾದರೆ ಎಲೆಗಳೇ ಇರುವುದಿಲ್ಲ ಅಂದಮೇಲೆ ಇದು ಎಲೆಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕೊಂಬೆಗಳು ಸಹ ಇರುವುದಿಲ್ಲ, ಬೇರು ಇದೆ, ಬಟ್ ಆದರೆ ಬೇರುಗಳ ಮುಖಾಂತರ ಏನಪ್ಪ ಅಂದರೆ ನೀರನ್ನು ತನ್ನಗೆ ಬೇಕಾದಂತೆ ಸಂಗ್ರಹಿಸಿಟ್ಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಅದು ಎಲ್ಲಿ ಏನಪ್ಪ ಅಂದರೆ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ? ಕಾಂಡದಲ್ಲಿ ಏನಪ್ಪ ಅಂದರೆ ತನಗೆ ಬೇಕಾದ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ. ಹಸಿರಾದ ಕಾಂಡದ ಭಾಗದಲ್ಲಿ ಈ ಕಳ್ಳಿಗಿಡ ಏನು ಮಾಡುತ್ತಾ ನೀರನ್ನು ಸಂಗ್ರಹಿಸಿಟ್ಟುಕೊಳ್ತಕ್ಕಂಥ ಒಂದು ಭಾಳಷ್ಟು ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ರೈಟ್ ಆನ್ಸರ್. ಪ್ರೀತಿಯ ವೀಕ್ಷಕರೇ, ಎರಡನೇ ಪ್ರಶ್ನೆ ನೋಡಿ ಏನಿದೆಪ್ಪ ಅಂದರೆ ಮಲೇರಿಯಾ ರೋಗ ಹರಡುವುದು ಯಾವುದರಿಂದ? ಈ ಮಲೇರಿಯಾ ರೋಗ ಬರೋದು ಕಲುಷಿತ ನೀರಿನಿಂದ ಬರ್ತಕ್ಕಂಥ ರೋಗ ಯಾವುದಾಗಿರುತ್ತೆ? ಕಾಲರಾ ರೋಗ ಆಗಿರುತ್ತೆ. ಆದರೆ ಮಲೇರಿಯಾ ನೀರಿನಿಂದ ಬರುವುದಿಲ್ಲ, ನೊಣದಿಂದ ಹರಡುವುದಿಲ್ಲ, ಸೊಳ್ಳೆಯಿಂದ ಬರುತ್ತಾ ಅಥವಾ ಗಾಳಿಯಿಂದ ಅಂತಂದು ಹರಡುವುದಿಲ್ಲ. ಆದರೆ ಮಲೇರಿಯಾ ಅಂತಕ್ಕಂಥ ರೋಗ ಸೊಳ್ಳೆಯಿಂದ ಹರಡುತ್ತೆ. ಯಾವುದು? ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಏನಾಗಪ್ಪ ಅಂದರೆ ಈ ಒಂದು ಮಲೇರಿಯಾ ರೋಗ ಹರಡುತ್ತೆ. ಆ ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯ ಒಂದು ದೇಹದಲ್ಲಿ ಯಾವುದಿರ್ತಪ್ಪ ಅಂದರೆ ಒಂದು ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಪರಾವಲಂಬಿ ಜೀವಿ ಇರುತ್ತೆ ಅದರೊಳಗಡೆ. ಆ ಒಂದು ಸೊಳ್ಳೆ ಒಬ್ಬ ಮನುಷ್ಯನಿಗೆ ಕಚ್ಚಿದಾಗ ಆ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಪರಾವಲಂಬಿ ಜೀವಿ ಆ ದೇಹದ ಒಳಗಡೆಗೆ ಹೊಕ್ಕಾಗ ಅದು ಮನುಷ್ಯನ ದೇಹದಲ್ಲಿ ಆಶ್ರಯವನ್ನು ಪಡೆದುಕೊಂಡು ಆ ಮನುಷ್ಯನಿಗೆ ಈ ಒಂದು ಮಲೇರಿಯಾ ರೋಗ ಉಂಟು ಮಾಡುತ್ತೆ. ಹಾಗಾದರೆ ಈ ಮಲೇರಿಯಾದ ಒಂದು ಪ್ರಮುಖ ಲಕ್ಷಣಗಳಪ್ಪ ಅಂದರೆ ಅತಿಯಾದ ನಡುಕ ಉಂಟಾಗುತ್ತೆ,
ವಾಮಿಟ್ ಉಂಟಾಗುತ್ತೆ, ಭೇದಿ ಬರುತ್ತೆ. ಸೊ ಈ ರೀತಿಯ ಬೇರೆ 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 ರೀತಿಯ ಲಕ್ಷಣಗಳು ಕಂಡು ಬರ್ತಾವ. ಹಾಗಾದರೆ ಈ ಮಲೇರಿಯಾ ರೋಗ ಅತಿ ಹೆಚ್ಚು ಕಂಡುಬರುವುದು ಸೊಳ್ಳೆಯಿಂದ ಕಂಡುಬರುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಮನೆಯ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೆ ಯಾವಾಗಲೂ ನೀರಿನಲ್ಲಿ ನಿಲ್ಲದ ರೀತಿ ನೋಡ್ಕೊಳ್ಬೇಕು. ಯಾಕಂದರೆ ಎಲ್ಲಿ ನೀರು ಜಾಸ್ತಿ ನಿಲ್ಲುತ್ತೋ ಅಲ್ಲಿ ಸೊಳ್ಳೆಗಳು ಹುಟ್ಕೊಳ್ತಾವೆ. ಸೊಳ್ಳೆಗಳು ಏನು ಮಾಡ್ತಪ್ಪ ಅಂದ್ರೆ ಮೊಟ್ಟೆಗಳು ಹಾಕೋದ್ರ ಮುಖಾಂತರ ಇನ್ನು ಹೆಚ್ಚು ಸೊಳ್ಳೆಗಳು ಹರಡುವುದರಿಂದ ಆ ಸೊಳ್ಳೆ ಮನುಷ್ಯನನ್ನು ಕಚ್ಚುವುದರಿಂದ ಏನಾಗುತ್ತಾ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತೆ? ಸೊಳ್ಳೆಯಿಂದ ಹರಡುತ್ತೆ. ಅದು ಹೆಣ್ಣು ಜಾತಿಗೆ ಸೇರಿದಂಥ ಅನಾಫಿಲಿಸ್ ಎನ್ನುವ ಸೊಳ್ಳೆಯಿಂದ ಹರಡುತ್ತೆ. ಆ ಸೊಳ್ಳೆಯ ದೇಹದಲ್ಲಿ ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ಪರಾವಲಂಬಿ ಜೀವಿ ಇರುತ್ತೆ. ಆ ಜೀವಿ ಮನುಷ್ಯನ ದೇಹವನ್ನು ಹೊಕ್ಕಾಗ ಸೇರಿಕೊಂಡಾಗ ಆಗ ನಮ್ಮ ಮಲೇರಿಯಾ ರೋಗ ಹರಡುವ ಸಂಭವ ಅತಿ ಹೆಚ್ಚಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ ಬನ್ನಿ. ಪ್ರಶ್ನೆ ಸಂಖ್ಯೆ 3 ನೋಡಿ. ಮಾನವನ ದೇಹದಲ್ಲಿ ಸಾಮಾನ್ಯ ತಾಪಮಾನ ಅಂತ ಕೇಳಿದ್ರು. ತಾಪ ಅಂದ್ರೇನು? ತಾಪಮಾನ, ಉಷ್ಣತೆ. ಕಾಮನ್ ಆಗಿ ಈಗ ಆರೋಗ್ಯವಂತ ಮನುಷ್ಯನ ನಾವೊಂದು ದೇಹದ ತಾಪಮಾನ ಎಷ್ಟಿರುತ್ತಪ್ಪ? 37 ಡಿಗ್ರಿ ಸೆಲ್ಸಿಯಸ್, 39 ಡಿಗ್ರಿ ಸೆಲ್ಸಿಯಸ್, 93 ಡಿಗ್ರಿ ಸೆಲ್ಸಿಯಸ್, 98 ಡಿಗ್ರಿ ಸೆಲ್ಸಿಯಸ್. ಆತ್ಮೀಯ ಪಾಲಕರೇ, ಸಾಮಾನ್ಯ ಮಾನವನ ದೇಹದಲ್ಲಿರ್ತಕ್ಕಂಥ ತಾಪಮಾನ ಉಷ್ಣತೆ ಎಷ್ಟಿರುತ್ತಪ್ಪ ಅಂದರೆ 30.6 ಡಿಗ್ರಿ ಸೆಲ್ಸಿಯಸ್ನಿಂದ 37.2 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಇಲ್ಲಿ 36.4 ಡಿಗ್ರಿ ಸೆಲ್ಸಿಯಸ್ನಿಂದ ಎಷ್ಟಿರುತ್ತಾ 37.2 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನಾಗಿರುತ್ತಾ ಸಾಮಾನ್ಯ ದೇಹದ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಉಷ್ಣತೆ ಏನಾಗಿರುತ್ತೆ ಹೆಚ್ಚು ಕಡಿಮೆ ಇರುತ್ತೆ. ಈ ಒಂದು ಪರ್ಸೆಂಟೇಜ್ ಒಳಗಡೆ ಏನಾಗುತ್ತಪ್ಪ ಅಂದರೆ ಈ ಒಂದು ಮಾನವನ ತಾಪಮಾನ ಇರುತ್ತೆ, ಅಂದರೆ ದೇಹದ ತಾಪಮಾನ ಇರುತ್ತೆ. ಆದರೆ ನಾವು ಅಕ್ಯುರೇಟ್ ಬಂದಾಗ ಸರಾಸರಿ ಬಂದಾಗ ಏನಾಗಿರುತ್ತಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ನಿಂದ ಏನಾಗಿರುತ್ತಪ್ಪ ಅಂದರೆ ಈ ಸಾಮಾನ್ಯವಾಗಿ ಮಾನವನ ದೇಹದ ಇರತಕ್ಕಂಥ ತಾಪಮಾನ ಆಗಿರುತ್ತಾ. ಸೊ ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್. ಸಾಮಾನ್ಯವಾಗಿ ಮಾನವನ ದೇಹದ ತಾಪಮಾನ ಎಷ್ಟಿರುತ್ತಪ್ಪ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಓಕೆ, ಎಸ್ ಕ್ಲಿಯರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ಒಂದು ವಸ್ತುವಿನ ಪ್ರಮಾಣವನ್ನು ಹೀಗೆಂದು ಕರಿತೀವಿ. ಒಂದು ವಸ್ತುವಿನ ಪ್ರಮಾಣ, ಕ್ವಾಂಟಿಟಿ, ಹೌದಿಲ್ಲ, ಕ್ವಾಂಟಿಟಿ. ಸೊ ಇದಕ್ಕೆ ನಾವು ಪ್ರಮಾಣ ಅಂತ ಕರಿತೀವಿ. ಅಂದರೆ ಈ ಪ್ರಮಾಣಕ್ಕೆ ನಾವೇನಂತೀವಿ, ಒಟ್ಟು ಪ್ರಮಾಣಕ್ಕೆ ನಾವು ರಾಶಿ ಅಂತ ಕರಿತೀವಿ ಅಥವಾ ಮಾಸ್ ಅಂತ ಕರಿತೀವಿ. ಅಂದರೆ ಒಂದು ವಸ್ತುವನ್ನು ಎಲ್ಲವೂ ಒಂದು ಕಡೆಗೆ ಹಾಕಿದಾಗ ಇದರ ತೂಕವನ್ನು, ಇದರ ಅಳತೆಯನ್ನು ನಾವೇನಂತೀವಿ, ರಾಶಿ ಅಂತ ಕರಿತೀವಿ ಅಥವಾ ದ್ರವ್ಯ ರಾಶಿ ಅಂತ ಕರಿತೀವಿ. ಎಲ್ಲಿದೆ? ದ್ರವ್ಯ ರಾಶಿ ಅಂತ ನಾವು ಕರಿತೀವಿ. ಒತ್ತಡ ಎಂದರೆ ಒಂದು ನಿರ್ದಿಷ್ಟ ವಸ್ತುವಿನ ಮೇಲೆ ಲಂಬವಾಗಿ ಉಪಯೋಗಿಸಿದ ಬಲವನ್ನು ನಾವೇನಂತೀವಿ, ಒತ್ತಡ ಅಂತ ಕರಿತೀವಿ. ಓಕೆ, ಒತ್ತಡ ಅಂದರೆ ಒಂದು ವಸ್ತುವಿನ ಮೇಲೆ ಲಂಬವಾಗಿ ಉಪಯೋಗಿಸಿದ ಬಲಕ್ಕೆ ನಾವೇನಂತೀವಿ, ಒತ್ತಡ ಅಂತ ಕರಿತೀವಿ. ಸೊ ಹಾಗಾಗಿ ಆಯ್ಕೆ 3 ಆಗೋದಿಲ್ಲ. ಸಾಂದ್ರತೆ ಎಂದರೇನು? ತೂಕ ಅಂತ ನಾವು ಕರಿತೀವಿ. ಸಾಂದ್ರತೆ ಅಂದರೆ ತೂಕ, ಭಾರ. ತೂಕ ಹೆಚ್ಚಾದರೆ ಸಾಂದ್ರತೆ ಹೆಚ್ಚಿದೆ, ಭಾರ ಹೆಚ್ಚಾದರೆ ಸಾಂದ್ರತೆ ಹೆಚ್ಚಿದೆ, ಭಾರ ಕಡಿಮೆ ಆದರೆ ಸಾಂದ್ರತೆ ಕಡಿಮೆ ಇದೆ ಅಂತ ಕರಿತೀವಿ. ಇನ್ನು ಪ್ಲವನತೆ ಎಂದರೆ ಒಂದು ವಸ್ತುವನ್ನು ನೀರಿನಲ್ಲಿ ಮುಳುಗಿಸುವಾಗ ನೀರು ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ನಾವೇನಂತೀವಿ, ಪ್ಲವನತೆ ಅಂತ ನಾವು ಕರಿತೀವಿ. ಒಂದು ವಸ್ತುವನ್ನು ಅಂದರೆ ನೀರಿನಲ್ಲಿ ಮುಳುಗಿಸುವಾಗ ನೀರು ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ನಾವೇನಂತೀವಿ, ಪ್ಲವನತೆ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ರೈಟ್ ಆನ್ಸರ್. ಓಕೆ, ಎಸ್. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡಿ. HAL ಕೇಂದ್ರ ಕಚೇರಿ ಎಲ್ಲಿದೆ? ಅಂದರೆ ಹಿಂದೂಸ್ತಾನಿ ಏರೋನಾಟಿಕಲ್ಸ್ ಲಿಮಿಟೆಡ್ ಅಂತ ನಾವು ಕರಿತೀವಿ. ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್, HAL ಅಂತ ಕರಿತೀವಿ. ಆತ್ಮೀಯ ಪಾಲಕರೇ, ಈ ಒಂದು HAL ಈ ಒಂದು ಸಂಸ್ಥೆ ಎಲ್ಲಿದಪ್ಪ ಅಂದರೆ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿದೆ. ಎಲ್ಲಿ? MG ರಸ್ತೆ ಅಂತ ನಾವು ಕರಿತಾ ಇದ್ದೇವೆ. ಬೆಂಗಳೂರಿನಲ್ಲಿ ಬರ್ತಕ್ಕಂಥ MG ರಸ್ತೆ ಇದೆ. ಮಹಾತ್ಮ ಗಾಂಧೀಜಿ ರಸ್ತೆ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ HAL ಬೆಂಗಳೂರಲ್ಲಿ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತ ಕೇಳಿದ್ರೆ 1940 ಡಿಸೆಂಬರ್ 3ರಂದು ಏನಾಯ್ತಪ್ಪ ಅಂದರೆ ಈ HAL ಅನ್ನೋ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು. ಯಾವಾಗ? 1940 ಡಿಸೆಂಬರ್ 23ರಂದು ಈ ಒಂದು HAL ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ
ವಾಲ್ಚಂದ್ ಹಿರಾಲಂದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಯಾರು? ವಾಲ್ಚಂದ್ ಹಿರಾಲಂದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು HAL ಸಂಸ್ಥೆಯನ್ನು ಪ್ರಾರಂಭದಲ್ಲಿ ಸ್ಥಾಪನೆ ಮಾಡಿ ನಂತರ ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕರೀತಾರೆ. ಹಾಗಾದರೆ ಇದು HAL ಅಂತಕ್ಕಂಥ ಒಂದು ಸಂಸ್ಥೆ ಭಾರತ ಸರ್ಕಾರದ ಸರ್ಕಾರಿ ಸ್ವಾಮ್ಯದ ಒಡೆತನದ ಒಂದು ಸಂಸ್ಥೆ. ಇದು ಭಾರತದ ರಕ್ಷಣಾ ಇಲಾಖೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಈ HAL ಏನು ಮಾಡ್ತಪ್ಪ ಅಂದರೆ ಯುದ್ಧ ವಿಮಾನಗಳನ್ನಾಗಿರ್ಬೋದು, ಹೆಲಿಕಾಪ್ಟರ್ಗಳನ್ನಾಗಿರ್ಬೋದು, ಹಾಗೆ ವಿಮಾನಗಳನ್ನಾಗಿರ್ಬೋದು ತಯಾರು ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಈ ಒಂದು HAL ಆಗಿರುತ್ತಾ. ಸೊ ಇದು ಭಾರತದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅದು ಎಲ್ಲಿದಪ್ಪ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಏನಪ್ಪ ಅಂದರೆ ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಎಸ್. ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾದ ಆಯ್ಕೆಯಾಗಿದೆ. ಓಕೆ, ನೆಕ್ಸ್ಟ್. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಹೀಗೆಂದು ಕರೆಯುವರು. ಹೀಗೆನ್ನುವರು. ಹೇಗಂತಾರ? ನಕ್ಷೆಯನ್ನು ತಯಾರಿಸುವ ವಿಜ್ಞಾನಿಗಳಿಗೆ ಏನಂತೀವಿ ನಾವು ಕಾರ್ಟೋಗ್ರಫಿ ಅಂತ ನಾವು ಕಾರ್ಟೋಗ್ರಾಫರ್ ಅಂತ ಕರಿತೀವಿ. ತಯಾರಿಸುವ ವಿಜ್ಞಾನಿಗಳನ್ನು ಕಾರ್ಟೋಗ್ರಾಫರ್ ಅಂತ ಕರಿತೀವಿ. ಆ ನಕ್ಷೆಯನ್ನು ತಯಾರಿಸುವ ಕಲೆಗೆ, ವಿಜ್ಞಾನದ ಈ ಒಂದು ಕಲೆಗೆ ಏನಂತೀವಿ ಕಾರ್ಟೋಗ್ರಫಿ ಅಂತ ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ಕಾರ್ಟೋಗ್ರಫಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಇದಕ್ಕೆ ನಕ್ಷಾಶಾಸ್ತ್ರ ಅಂತ ನಾವು ಕರಿತೀವಿ. ನಕ್ಷಾಶಾಸ್ತ್ರ. ಓಕೆ, ಅಂದರೆ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಾವೇನಂತೀವಿ ನಕ್ಷಾಶಾಸ್ತ್ರ ಅಥವಾ ಕಾರ್ಟೋಗ್ರಫಿ ಅಂತ ನಾವು ಕರಿತೀವಿ. ಹಾಗಾದರೆ ಜೀವಶಾಸ್ತ್ರ, ಜೀವಿಗಳನ್ನು ಕುರಿತು ಅಧ್ಯಯನ ಮಾಡೋದು ಅಂತ ಕರಿತೀವಿ. ಭೂಗೋಳಶಾಸ್ತ್ರ, ಭೂಮಿಯ ಒಂದು ಅಧ್ಯಯನದಕ್ಕೆ ನಾವು ಭೂಗೋಳಶಾಸ್ತ್ರ. ಸಮಾಜಶಾಸ್ತ್ರ, ಸಮಾಜದ ಪಿಡುಗುಗಳ ಅಥವಾ ಸಮಾಜದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸಮಾಜಶಾಸ್ತ್ರ ಅಂತ ನಾವು ಕರಿತೀವಿ. ಓಕೆ, ಎಸ್. ಮುಂದಿನ ಪ್ರಶ್ನೆ 7 ನೋಡಿ ಏನಿದೆ. ಸಾರ್ವಜನಿಕವಾಗಿ ಕಂಡುಬರುವ ನೀರಿನ ಘಟಕಗಳು. ಸಾರ್ವಜನಿಕ ಅಂದರೆ ಎಲ್ಲ ಜನರು ಬಳಕೆ ಮಾಡ್ತಕ್ಕಂಥ ನೀರಿನ ಒಂದು ತೊಟ್ಟಿಗಳಿಗೆ ಏನಂತ ನಾವು ವಾಟರ್ ಟ್ಯಾಂಕ್ ಅಂತ ಕರಿತೀವಿ. ಅದರಲ್ಲಿ ನೀರನ್ನು ಶುದ್ಧೀಕರಿಸಲು ನಾವೊಂದು ಕೆಲವೊಂದಿಷ್ಟು ರಾಸಾಯನಿಕವನ್ನು ಬಳಕೆ ಮಾಡ್ತೀವಿ. ಅದ್ಯಾವುದು? ಫ್ಲೋರಿನ್ ಅಂತ ಕರಿತೀವ, ಕಾರ್ಬನ್ ಅಂತ ಕರಿತೀವ, ಕ್ಲೋರಿನ್ ಮತ್ತು ಸಾರ್ವಜನಿಕದ ಆಕ್ಸೈಡ್ ಯಾವುದಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಫ್ಲೋರಿನ್ ಕೂಡ ಕೆಲವೊಂದು ಕಡೆ ಸಂದರ್ಭದಲ್ಲಿ ಬಳಸ್ತೀವಿ, ಬಟ್ ಆದರೆ ಅತಿ ಕಡಿಮೆ. ಫ್ಲೋರಿನ್ನ ನಾವೇನು ಮಾಡ್ತೀವಿ? ಅತಿ ಕಡಿಮೆ ಬಳಸ್ತೀವಿ. ಆದರೆ ಅತಿ ಹೆಚ್ಚು ನಾವು ಈ ಒಂದು ಫ್ಲೋರಿನ್ ಎಲ್ಲಿ ಬಳಸ್ತೇವೆ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟ್ ಏನಿದೆಯಲ್ಲ, ಆ ಟೂತ್ ಪೇಸ್ಟ್ ಒಂದು ಬಳಕೆ ಮಾಡುವಾಗ ಈ ಒಂದು ಫ್ಲೋರಿನ್ ಅಂಶ ಅದರಲ್ಲಿ ಇರುತ್ತೆ. ಯಾವುದರಲ್ಲಿ? ಟೂತ್ ಪೇಸ್ಟ್ನಲ್ಲಿ ಫ್ಲೋರಿನ್ ನಾವು ಅತಿ ಹೆಚ್ಚು ಬಳಕೆ ಮಾಡ್ತೀವಿ. ಇನ್ನು ಕಾರ್ಬನ್. ಈ ಕಾರ್ಬನ್ ಏನಪ್ಪ ಅಂದರೆ ಅತಿ ಹೆಚ್ಚು ನಾವು ಎದರಲ್ಲಿ ಅಂದರೆ ಒಂದು ಶಕ್ತಿಯ ಮೂಲ ಅಂತ ಕರಿತೀವಿ. ಅಂದರೆ ಶಕ್ತಿಯ ಉತ್ಪಾದನೆಗೆ ಒಂದು ಮೂಲವಾಗಿ ಬೇಕಾಗಿರೋದು ಯಾವುದು? ಕಾರ್ಬನ್. ಯಾವುದು? ಉದಾಹರಣೆ ಕಲ್ಲಿದ್ದಲಲ್ಲಿ ಆಗಿರ್ಬೋದು. ಈಗ ಬೇರೆ ಬೇರೆದರಲ್ಲಿ ಏನಪ್ಪ ಅಂದರೆ ಈ ಒಂದು ಕಾರ್ಬನ್ನ ಬಳಕೆ ಮಾಡ್ತೀವಿ. ಇನ್ನು ಸಾರಜನಕದ ಆಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್ ನಾವು ನಗಿಸುವ ಅನಿಲ ಅಂತ ಕರಿತೀವಿ, ಹೌದಿಲ್ಲ? ಸೊ ಬಟ್ ಆದರೆ ನೀರನ್ನು ಶುದ್ಧೀಕರಿಸಲು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಕೆಮಿಕಲ್ ಯಾವುದಪ್ಪ ಅಂದರೆ ಅದು ಕ್ಲೋರಿನ್ ಅಂತ ಕರಿತೀವಿ. ಈ ಕ್ಲೋರಿನ್ ಏನು ಮಾಡ್ತೀವಿ? ನೀರನ್ನು ಶುದ್ಧೀಕರಿಸಲು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಒಂದು ಅಂಶ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ರೈಟ್ ಆನ್ಸರ್. ಓಕೆ, ಆಯ್ಕೆ 3 ರೈಟ್ ಆನ್ಸರ್ ಆಗಿದೆ. ಓಕೆ ನೋಡಿ, ಪ್ರಶ್ನೆ 8 ಏನಿದೆ. ಭೂಮಿಯ ಎಷ್ಟು ಭಾಗ ನೀರಿದೆ? ಭೂಮಿಯಲ್ಲಿ ಎಷ್ಟು ಪ್ರಮಾಣದ ನೀರಿದೆ ಅಂತ ಕೇಳಿದ್ದಾರೆ. ಆತ್ಮೀಯ ವೀಕ್ಷಕರೇ, ಭೂಮಿಯನ್ನು ನಾವು ಭೂಮಿಯ ಒಟ್ಟು ಮೇಲ್ಮೈನ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 512 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಅದರಲ್ಲಿ 71% ಪ್ರಮಾಣದಷ್ಟು ನೀರಿದೆ, 29% ಪ್ರಮಾಣದಷ್ಟು ನೆಲ ಆವರಿಸಿಕೊಂಡಿದೆ. ಗೊತ್ತಾಯ್ತಲ್ಲ? ಹಾಗಾದರೆ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಟ್ಟು ನೀರಿನ ಪ್ರಮಾಣ ಎಷ್ಟಿದೆ? 71% ಪ್ರಮಾಣದಷ್ಟು ನೀರಿದೆ. 29 ಪ್ರಮಾಣದಷ್ಟು ಏನಾಗಿದೆ? ಈ ಒಂದು ನೆಲಭಾಗ ಆವರಿಸಿಕೊಂಡಿದೆ. ಹಾಗಾದರೆ ಈ 71% ಪ್ರಮಾಣದಷ್ಟು ಕುಡಿಯೋದಕ್ಕೆ ಯೋಗ್ಯವಾದ ನೀರನ ಅಲ್ಲ. ಹಾಗಾದರೆ ಇದರಲ್ಲಿ 97% ಪ್ರಮಾಣದಷ್ಟು ಅಂದರೆ 71%ದಲ್ಲಿ 97 ಪ್ರಮಾಣದಷ್ಟು ಏನಾಗಿದೆ? ಸಮುದ್ರದ ನೀರು ತುಂಬಿಕೊಂಡಿದೆ. ಇದು ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು. 91% ಏನಾಗಿದೆ? ಈ ಒಂದು ಸಮುದ್ರದ ನೀರು ತುಂಬಿಕೊಂಡಿದೆ. ಇನ್ನು 3% ಏನಪ್ಪ ಅಂದರೆ ಸಿಹಿ ನೀರಿನ ಅಂಶ ಇದೆ. ಹಾಗಾದರೆ ಈ 3%ನಲ್ಲಿ 68% ಏನಪ್ಪ ಅಂದರೆ ಹಿಮದಿಂದ ಆವೃತವಾದಂಥ ನೀರಿದೆ. ಅಂದರೆ ಹಿಮದ ಒಳಗಡೆಗೆ ಹಿಮದ ಒಳಗಡೆ ಏನಾಗಿದೆ? ಶೇಖರಿಸಿಕೊಂಡು ಬಿಟ್ಟಿದೆ. ಎಷ್ಟು? 68% ಪ್ರಮಾಣದಷ್ಟು ನೀರು ಆ ಹಿಮದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಆಗಿರ್ಬೋದು ಮತ್ತು ಹಿಮಗಳಲ್ಲಿ ಏನಪ್ಪ ಅಂದರೆ ಹಿಮದ ಗಡ್ಡೆಗಳಲ್ಲಿ ನೀರು ತುಂಬಿಕೊಂಡಿದೆ. ಇನ್ನು 30% ನೀರು ಏನಾಗಿದೆ? ಅಂತರ್ಜಲದಲ್ಲಿ ಆವರಿಸಿದೆ. 30% ಪ್ರಮಾಣದಷ್ಟು ನೀರು ಭೂಮಿಯ ಒಳಗಡೆಗೆ ತುಂಬಿಕೊಂಡಿದೆ, ಕುಡಿಯಲಿಕ್ಕೆ ಯೋಗ್ಯವಾದ ನೀರು.
ಆದರೆ ನಮಗೆ ನದಿಗಳಲ್ಲಿ ಆಗಿರ್ಬೋದು ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಸಿಗ್ತಕ್ಕಂಥ ಒಟ್ಟು ನೀರಿನ ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ? 1% ಪ್ರಮಾಣದಷ್ಟಿದೆ. ಶೇಕಡ ಎಷ್ಟಿದೆ? 1 ಪ್ರಮಾಣದಷ್ಟು ನೀರು ನಾವಿಲ್ಲಿ ಕುಡಿಯೋಕ್ಕೆ ಯೋಗ್ಯವಾದಂಥ ನೀರನ್ನು ನಾವು ಭೂಮಿಯ ಮೇಲ್ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಜೀವವನ್ನು ಉಳಿಸ್ತಕ್ಕಂಥ ಜಲ ಅತಿ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಪ್ರೀತಿಯ ವೀಕ್ಷಕರೇ, ನೀರನ್ನು ಕಡಿಮೆ ಮಟ್ಟದಲ್ಲಿ ಬಳಸಿ ಜೀವ ಸಂಕುಲವನ್ನು ಉಳಿಸಲೇಬೇಕಾದಂಥ ಕರ್ತವ್ಯ ಮತ್ತು ಗುರಿ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಅದು ನಮ್ಮ ಜವಾಬ್ದಾರಿ ಕೂಡ ಆಗಿದೆ. ಸೊ ಇಷ್ಟು ಈ ಒಂದು ತರಗತಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್ ಆತ್ಮೀಯ ವೀಕ್ಷಕರೇ, 2026ನೇ ಸಾಲಿನಲ್ಲಿ ನಮ್ಮ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಈ ನಮ್ಮ ಮುದ್ದು ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಕಿತ್ತೂರು ಸೈನಿಕ ವಸತಿ ಶಾಲೆ 2026-27ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾದಂಥ ಮುದ್ದು ವಿದ್ಯಾರ್ಥಿನಿಯರು 3 ಮುದ್ದು ವಿದ್ಯಾರ್ಥಿನಿಯರು ಕೂಡ ನಮ್ಮ ಸಂಸ್ಥೆಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸೊ ಆತ್ಮೀಯ ಪಾಲಕರೇ, ನೀವು ನಿಮ್ಮ ಮಕ್ಕಳನ್ನು ಕೂಡ ಸೈನಿಕ, ನವೋದಯ, ಕಿತ್ತೂರು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಈಗಾಗಲೇ ನಮ್ಮ ಒಂದು ಸಂಸ್ಥೆಯಲ್ಲಿ ಬೇಸಿಗೆ ತರಬೇತಿ ಶಿಬಿರದ ತರಗತಿಗಳನ್ನು ನಾವು ಏಪ್ರಿಲ್ 2ರಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಈಗಾಗಲೇ ಕೂಡ ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಆಸಕ್ತ ಇರ್ತಕ್ಕಂಥ ಪಾಲಕರು ಇಲ್ಲಿರ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ. 8217650718 944970342 ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡ್ಕೋಬಹುದು. ಸೊ ಹಾಗಾದರೆ ಈ ನಮ್ಮ ಬೇಸಿಗೆ ತರಬೇತಿ ಶಿಬಿರಕ್ಕೆ ಪ್ರಸ್ತುತ 3, 4, 5 ಮತ್ತು 6ನೇ ತರಗತಿಗಳು ವಿದ್ಯಾರ್ಥಿಗಳು ಕೂಡ ಏನು ಮಾಡ್ಬೋದು? ಪ್ರವೇಶವನ್ನು ಪಡ್ಕೋಬಹುದು. ಸೊ ಹಾಗಾಗಿ ಪ್ರೋತ್ಸಾಹ ಬೆಂಬಲ ನಿಮ್ಮದು, ಅದಕ್ಕೆ ಸಾಧನೆಯ ಮಾರ್ಗ ಹುಡುಕುವ ದಾರಿ ನಮ್ಮದು ಅಂತ ಹೇಳ್ತಾ, ಪ್ರೀತಿಯ ವೀಕ್ಷಕರೇ, ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ರಾಮಕೃಷ್ಣ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಮಸ್ಕಾರ.